ಪಾಳು ಬಿದ್ದಿದ್ದ ಕಟ್ಟಡ ಕುಸಿತವಾಗಿ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ವ್ಯಾಪಾರ ಮಾಡುತ್ತಿದ್ದಂತ ಮಹಿಳೆಯರ ಮೇಲೆ ಕುಸಿದಂತ ಕಟ್ಟಡ, ವ್ಯಾಪಾರಿಗಳಾದ ಆಶಾ, ದೀಪಾ ಸೇರಿ 3 ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಆದಂತಹ ಘೋರ ದುರಂತ. ಕಟ್ಟಡದ ಅವಶೇಷಗಳ ಅಡಿ ಇನ್ನು ಹಲವಾರು ಜನ ಸಿಲುಕಿರುವಂತಹ ಶಂಕೆ ಇದೆ. ಪಾಳು ಬಿದ್ದಿದ್ದ ಕಟ್ಟಡ ಕುಸಿತ, 3 ಸಾವನ್ನಪ್ಪಿದ್ದಾರೆ. ವ್ಯಾಪಾರ ಮಾಡುತ್ತಿದ್ದವರ ಮೇಲೆ ಈ ಕಟ್ಟಡ ಕುಸಿದಿದೆ. ವ್ಯಾಪಾರಿಗಳಾದ 3 ದುರ್ಮರಣವಾಗಿದೆ. ಈಗ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಆಗಿರುವಂತಹ ಘೋರ ದುರಂತ. ಕಟ್ಟಡದ ಅವಶೇಷಗಳಡಿ ಇನ್ನೂ ಕೂಡ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈಗ ಹುಡುಕಾಟ ನಡೀತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರಿಂದ ಮುಂದುವರೆದ ಶೋಧ. ಮತ್ತೋರ್ವನಿಗಾಗಿ ಈಗ ಗಂಭೀರ ಗಾಯ ಆಗಿದೆ ಒಬ್ಬನಿಗಲ್ಲಿ. ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದಕ್ಕಿದ್ದ ಹಾಗೇನೆ ಈ ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದವ್ರ ಮೇಲೆ ಪಾಳು ಬಿದ್ದಿದ್ದಂಥ ಕಟ್ಟಡ ಕುಸಿದು ಬಿದ್ದಿದೆ. ಬೇಲೂರಿನ ದೃಶ್ಯಗಳಿವೆ. ಅವ್ರ ಪಾಡಿಗೆ ಅವರು ವ್ಯಾಪಾರ ಮಾಡ್ತಾ ಇದ್ರು. ಆದರೆ ಇದಕ್ಕಿದ್ದ ಹಾಗೇನೆ ಇದು ಬೇಲೂರು ಬಸ್ ಸ್ಟ್ಯಾಂಡ್ ಆ ಭಾಗದಲ್ಲಿ ಹೋದಂಥವ್ರಿಗೆ ಗೊತ್ತಿರುತ್ತಿದ್ದು. ಬೇಲೂರಿನಿಂದ ಈ ಮೂಡಿಗೆರೆ ಭಾಗಕ್ಕೆ ಎಲ್ಲ ಹೋಗುವಂಥ ರಸ್ತೆ ಏನಿದೆ, ಸೊ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲೇ ಆಗಿರುವಂಥ ಘಟನೆ. ಕಟ್ಟಡದ ಸಜ್ಜಾ ಕುಸಿದು 3 ಅಲ್ಲಿ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಮುಂದುವರೆದಂಥ ಶೋಧ ಕಾರ್ಯ. ಬಹಳಷ್ಟು ಜನ ಓಡಾಡುವಂಥ ಪ್ರದೇಶ ಇದು. ಬೇಲೂರಿನ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ ಜನ ಭಾಳ, ಒಂದು ಭಾನುವಾರ ಅಂತಂದರೆ ಇಲ್ಲಿ ಮಾರ್ಕೆಟ್ಗೆ, ವ್ಯಾಪಾರಕ್ಕೆ, ಅದಕ್ಕೆ ಅಂತ ಜನ ಹೆಚ್ಚಾಗಿ ಬರ್ತಾರೆ. ಇನ್ನು ಬೇಲೂರು ಸುತ್ತಮುತ್ತ ಇರುವಂಥ ಹಲವಾರು ಊರುಗಳಿಗೆ ಒಂದು ಸೆಂಟ್ರಲ್ಲಿ ಸೊ ಭಾನುವಾರದ ವ್ಯಾಪಾರ ವಹಿವಾಟು, ಖರೀದಿಗೆ ಅಂತ ಜನ ಹೆಚ್ಚಾಗಿ ಸುತ್ತಮುತ್ತಲಿನ ಊರುಗಳಿಂದ ಬಂದಿರ್ತಾರೆ. ಆದರೆ ಇದಕ್ಕಿದ್ದ ಹಾಗೇನೆ ಈ ಕಟ್ಟಡದ ಸಜ್ಜಾ ಬಿದ್ದು 3 ಬಲಿಯಾಗಿದ್ದಾರೆ. ನೋಡಿ ಅಲ್ಲಿ ದೃಶ್ಯ ತೋರಿಸ್ತಾ ಇದೀವಲ್ಲ ಅಲ್ಲಿ. ಸೊ ಆ ಸಜ್ಜಾದೊಳಗೆ ಈ ಕಾಂಕ್ರೀಟ್ನ ಪಿಲ್ಲರ್ಗಳೆಲ್ಲ ಏನಿದೆ ಅದರ ಕೆಳಗೆ ಒಂದಷ್ಟು ಜನ ಸಿಲುಕು ಬಿದ್ದಿದ್ರು. ಅಂದರೆ ಅವ್ರನ್ನ ಎಳೆಯಲಾಗಿದೆ. 3 ಜನ ಆದರೂ ಕೂಡ ಬದುಕುಳಿಲಿಲ್ಲ. ಸೊ ಬೇಲೂರಿನಲ್ಲಿ ಆಗಿರುವಂಥ ಘಟನೆ ಸದ್ಯಕ್ಕೆ ನಾವೀಗ ನೋಡ್ತಾ ಇದ್ದೀವಿ. ಸೊ ಬೇಲೂರು ಪಟ್ಟಣದಲ್ಲಿ ಆಗಿರುವಂಥ ದುರಂತ. ಸೊ ಕಟ್ಟಡದ ಅವಶೇಷದಡಿ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸೊ ನೀವೀಗ ಬೇಲೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಒಬ್ಬರನ್ನ ಅಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ವ್ಯಕ್ತಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದೀಗ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಜುನಾಥ್, ನಾವೀಗ ಆ ಸ್ಪಾಟ್ ಅನ್ನ ನೋಡ್ತಾ ಇದ್ದೀವಿ. ನಾನು ಕೂಡ ಬಹಳಷ್ಟು ಓಡಾಡಿರುವಂತಹ ಪ್ರದೇಶ ಇದು. ಬೇಲೂರಿನ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಬಹಳ ಹೆಚ್ಚಿನ ಜನ ಓಡಾಡ್ತಾರೆ. ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರಲ್ಲಿ. ಏನಾಯ್ತು? ಬಹಳ ಹಳೆ ಕಟ್ಟಡನ, ಎಷ್ಟು ಸಮಯ ಆಗಿರುವಂತಹ ಕಟ್ಟಡ ಇದು? ಏನ್ ವ್ಯಾಪಾರ ಮಾಡ್ತಿದ್ರಿ ಇವರು? ಅವಿನಾಶ್, ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಒಂದು ಕಟ್ಟಡ ದುರಂತ ಆಗಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ನಾವಿದ್ದೇವೆ, ನಾವು ನೋಡ್ಬೋದು ಅವಿನಾಶ್. ಇದೇ ಸ್ಥಳದಲ್ಲಿ ಈ ಒಂದು ಕಟ್ಟಡದ ಸಜ್ಜಾ ಕುಸಿದು ಬಿದ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲೇನು ಒಟ್ಟು 4 ಮಳಿಗಳಿದ್ದಾವೆ. ಎಲ್ಲವೂ ಕೂಡ ಖಾಸಗಿ ಕಟ್ಟಡ ಇದು. ಏನು ನ್ಯಾಯಾಲಯದಲ್ಲಿ ವ್ಯಾಜ್ಯ ಇರತಕ್ಕಂಥ ಕಾರಣದಿಂದ ಈ ಒಂದು ಕಟ್ಟಡದ ಮಳಿಗೆಗಳೆಲ್ಲವೂ ಕೂಡ ಕ್ಲೋಸ್ ಆಗಿದ್ದಾವೆ. ಆದರೆ ಅದು ಮುಂಭಾಗದಲ್ಲಿ ಒಂದು ದೊಡ್ಡ ರೀತಿಯ ಸಜ್ಜಾವನ್ನು ನಿರ್ಮಾಣ ಮಾಡಲಾಗಿತ್ತು ನೆರಳಿಗಾಗಿ. ನೋಡ್ತಾ ಇದ್ದೀವಿ, ದೊಡ್ಡ ಮಟ್ಟದ ಬೀಮ್ ಇದೆ ಇಲ್ಲಿ. ಅದು ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತಾ ಕೂಡ ಇದ್ದೀವಿ. ಸೊ ಅದಕ್ಕೆ ನೆರಳಿಗಾಗಿ ಮುಂದೆ ಬಂದಿತ್ತು. ಆದರೆ ಇದು ಕೋರ್ಟ್ ವ್ಯಾಜ್ಯದಿಂದಾಗಿ ಮಳಿಗೆ ಕ್ಲೋಸ್ ಆಗಿತ್ತು. ಅಂದ್ರೆ ನೆರಳಿಗಾಗಿದ್ದಂಥ ಜಾಗದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ಹಣ್ಣು, ಹೂವು, ಅರಿಶಿನ, ಕುಂಕುಮವನ್ನು ಮಾರಾಟ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಈಗ ನಾವು ಬಲಗಡೆ ನೋಡ್ತೀವಿ, ಇಲ್ಲೇ ಈ ಕಡೆ ಹೋದ್ರೆ ಏನೋ ಐತಿಹಾಸಿಕವಾಗಿರ್ತಕ್ಕಂಥ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ಇದೆ. ಆ ದೇವಾಲಯಕ್ಕೆ ಹೋಗ್ತಕ್ಕಂಥವ್ರಿಗೆ ಹೂವು, ಹಣ್ಣನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ರು. ಸೊ ಆ ವ್ಯಾಪಾರ ಮಾಡ್ತಿದ್ದಂಥ ಮೇಲೆ ಏಕೈಕಿಯಾಗಿ ಈ ಒಂದು ಕಟ್ಟಡದ ಸಜ್ಜಾ ಕುಸಿದು ಬಿದ್ದಿದೆ. ಜನರಲ್ಲಿ ಒಂದು ರೀತಿ ಸಹಜವಾಗಿರ್ತಕ್ಕಂಥ ಆತಂಕ ಮನೆ ಮಾಡಿದೆ. ಇದು ತಕ್ಷಣಕ್ಕೆ ಇದ್ದಂಥ ಅಧಿಕಾರಿಗಳು ಸ್ಪಂದನೆ ಮಾಡಿ ಕ್ರೇನ್ ಅನ್ನು ಬಳಸಿ ಅಗ್ನಿಶಾಮಕ ಸಿಬ್ಬಂದಿಯ ಜೊತೆ ಸಹಕಾರವನ್ನು ತಗೊಂಡು ಪೊಲೀಸರೆಲ್ಲರೂ ಕೂಡ ಇದರ ಅಡಿ ಸಿಲುಕಿದಂತರು ಕೂಡ ರಕ್ಷಣೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಒಟ್ಟು ಘಟನೆಯಲ್ಲಿ 5 ಗಂಭೀರ ಸ್ವಲ್ಪದ ಗಾಯ ಆಗಿತ್ತು. ಅದರಲ್ಲಿ ಅಮರ್ನಾಥ್ ಅಂತಕ್ಕಂಥ 42 ವರ್ಷದ ವ್ಯಕ್ತಿ, ಮತ್ತೊಬ್ಬ 38 ವರ್ಷದ ನಜೀರ್ ಅಂತಕ್ಕಂಥವ್ರು ಅಧಿಕೃತವಾಗಿ ಅಂದ್ರೆ ಡೆತ್ ಆಗಿದೆ ಅಂತೇಳಿ ಅಧಿಕಾರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇನ್ನು ಇಬ್ಬರು, ಒಂದು ಲೀಲಮ್ಮ ಮತ್ತೆ ಜ್ಯೋತಿ ಅಂತಕ್ಕಂಥವ್ರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಮತ್ತೊಬ್ಬ ಮಹಿಳೆ ಶಿಲ್ಪಾ ಅವ್ರಿಗೂ ಕೂಡ ಗಾಯಗಳಾಗಿದ್ದು ಅವರಿಗೆ ಬೇಲೂರು ತಾಲೂಕು ಆಸ್ಪತ್ರೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈ ಒಂದು ಘಟನೆ ಸಂಬಂಧಪಟ್ಟಾಗೆ ಏನು ಮಾಹಿತಿ ಕೊಡಲಿಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಹೇಳಿ ಮೇಡಮ್, ಇದು ಏನು ಘಟನೆ, ಇದು ಎಷ್ಟೊತ್ತಿಗೆ ಆಯಿತು, ಎಷ್ಟು ಜನ ಮೃತಪಟ್ಟಿದ್ದಾರೆ ಮೇಡಮ್? ನಮಗಿರುವ ಮಾಹಿತಿ ಪ್ರಕಾರ ಸುಮಾರು 1:30 ಸಮಯದಲ್ಲಿ ಯಾರೋ ಒಬ್ರು ಹಣ್ಣು ಮತ್ತು ಹೂ ತಗೊಳಕ್ ಬರ್ತಾರೆ. ಆ ಸಮಯದಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಏನು ಇರ್ತದೆ, ಸಿಮೆಂಟ್ ಪಾರ್ಟಿಕಲ್ಸ್ ಮೇಲಿಂದ ಕೆಳಗಡೆ ಬೀಳುತ್ತದೆ. ಅವಾಗ ನೋಟಿಸ್ ಮಾಡ್ತಾರೆ. ಬಟ್ ಆ ಕ್ಷಣಕ್ಕೆ ಒಂದು
ಮ್ಯಾಟ್ರ್ ಆಫ್ ಸೆಕೆಂಡ್ಸಲ್ಲಿ ಅದು ಏನು ಮುಂದೆ ಇರುವ ಪೋಟಿಗೋ ಏನಿರ್ತದೋ ಅದು ಕೆಳಗಡೆ ಬಿದ್ದು ಹೋಗುತ್ತೆ. ಎಕ್ಸ್ಟೆಂಡೆಡ್ ಪೋಟಿಗೋ ಅಂತ ಏನು ಹೇಳಿರ್ತಾರೋ ಅದು ಬಿದ್ದು ಹೋಗುತ್ತೆ. ಅದರಲ್ಲಿ ಸುಮಾರು 5 ಜನ ಗಾಯಪಟ್ಕೊಂಡಿರ್ತಾರೆ. ಅದರಲ್ಲಿ ಅಮರ್ನಾಥ್ ಮತ್ತು ನಜೀರ್ ಅವರು ಮೃತಪಟ್ಟಿದ್ದಾರೆ. ನಮಗಿರುವ ಮಾಹಿತಿ ಪ್ರಕಾರ ಅಧಿಕೃತವಾಗಿ ಅಮರ್ನಾಥ್ ಮತ್ತು ನಜೀರ್ ಅವರು ಮೃತಪಟ್ಟಿದ್ದಾರೆ. ಲೀಲಮ್ಮ ಮತ್ತು ಜ್ಯೋತಿ ಅನ್ನೋ ಏನು ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಗಂಭೀರವಾಗಿ ಗಾಯ ಆಗಿದೆ. ಅದನ್ನು ಸೇರಿ ಶಿಲ್ಪ ಅಂತ ಯಾರು ಇನ್ನೊಬ್ಬರು ಇದು ಗಾಯ ಆಗಿದೆಯೋ ಅವರು ಸಹ ಹಾಸನ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಈಗ ಏನು ಲೀಲಮ್ಮ, ಜ್ಯೋತಿ ಮತ್ತು ಶಿಲ್ಪ ಇದ್ದಾರೆ, ಅವ್ರು 3 ಜನನೂ ಸಹ ಹಾಸನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾರೆ. ಆದರೆ ಲೀಲಮ್ಮ ಮತ್ತು ಜ್ಯೋತಿ ಅವರದ್ದು ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ನಮ್ಗೆ ಮಾಹಿತಿಯನ್ನು ಬಂದಿದೆ. ಅವಿನಾಶ್, ಈ ಘಟನೆಗೆ ಸಂಬಂಧಪಟ್ಟಾಗೆ ಒಬ್ಬರು ಪ್ರತ್ಯಕ್ಷದರ್ಶಿ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು, ಆಕ್ಚುಲ್ ಆಗಿ ಆ ಸಂದರ್ಭದಲ್ಲಿ ಏನಾಯಿತು, ಏನು ಘಟನೆ ಇಲ್ಲಿ ನಡೀತು ಸರ್? ಸುಮಾರು ಒಂದು 12:30 ಟೈಮಲ್ಲಿ ನಾವೆಲ್ಲ KSRTC ಬಸ್ ಸ್ಟ್ಯಾಂಡ್ ಪಕ್ಕ ಆಟೋ ಓಡಿಸ್ತಾ ಇದ್ದು. ಏನೋ ಸೌಂಡ್ ಬಂದಂಗೆ ಆಯ್ತಲ್ಲ ಅಂತ ಅಲ್ಲಿಂದ ಓಡ್ ಬಂದು ನೋಡೋದ್ರೊಳಗೆ ಸಜ್ಜೆ ಎಲ್ಲ ಬಿದ್ದೋಯ್ತು. ಇಲ್ಲಿ ಸುಮಾರು ಒಂದು 5-6 ಜನ ಫ್ರೂಟ್ ಅಂಗಡಿ ಇಟ್ಕೊಂಡಿದ್ರು ಸುಮಾರು ವರ್ಷದಿಂದ. ಒಂದು ಲೇಡಿ ಹೂ ಮಾರೋದು, ಒಂದಿಬ್ಬರು ಜೆಂಟ್ಸ್ ಇದ್ದರು. ಬಂದು ನೋಡೋದ್ರೊಳಗೆ ಫುಲ್ ಅವ್ರ ಮೇಲೆ ಸಜ್ಜೆ ಎಲ್ಲ ಸಿಗಾಕೊಂಡು ಅವರೆಲ್ಲ ಅಡಿಲಿ ಸಿಗಾಕೊಂಡಿದ್ರು. ನಾವು ಫೋನ್ ಮಾಡಿದ್ವು, ಬಂದು ಎಲ್ಲ ಪೊಲೀಸ್ನವರಿಗೆ, ದೇವರಾಜ್ ಸರಿಗೆ, ಚೇತನ್ ಸರಿಗೆ ಎಲ್ಲ ಫೋನ್ ಮಾಡಿದ್ವು. ಅವರು ಎಲ್ಲ ಬಂದರು. ಬಂದು ಇದು ನೋಡೋದ್ರೊಳಗೆ ಎಲ್ಲ ಸಿಗಾಕೊಂಡಿದ್ರು. ಆಮೇಲೆ ಕ್ರೈನ್ ಬಂತು. ಕ್ರೈನಲ್ಲಿ ಬಂದು ಎತ್ತಿದ ಮೇಲೆ ಎಲ್ಲ ಬಂದು ತೆಗೆದು ನೋಡೋ ಹೊತ್ತಿಗೆ ಒಬ್ಬರು ಇಲ್ಲೇ ಸತ್ತೋಯ್ದರು. ಆಮೇಲೆಲ್ಲ ಇದು ಮಾಡಿರು. ಆಮೇಲೆ ತಹಸೀಲ್ದಾರರು ಬಂದರು, ಇನ್ನು ಮುಂತಾದ ಪೊಲೀಸ್ನವರು, DC AC ಅವರೆಲ್ಲ ಇಲ್ಲಿ ಬಂದರು. ನಾವು ಅಷ್ಟರೊಳಗೆ ಬರೋಳಗೆಲ್ಲ ತೆರವುಗೊಳಿಸಿ ಎಲ್ಲ ಗೌರ್ಮೆಂಟ್ ಆಂಬುಲೆನ್ಸಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಾಡಿ ಎಲ್ಲ ತುಂಬಿ ಕಳಿಸಿದ್ದು. ಈಗ ನೀವು ನೋಡಿದಾಗೆ ಈ ಘಟನೆಯಲ್ಲಿ ಎಷ್ಟು ಜನಕ್ಕೆ ಜಾಸ್ತಿ ಏಟಾಗಿತ್ತು, ಎಷ್ಟು ಜನ ಮಹಿಳೆಯರಿದ್ರು, ಎಷ್ಟು ಜನ ಪುರುಷರಿದ್ರು? ಇಬ್ಬರು ಲೇಡೀಸ್ ಇದ್ದರು, ಒಂದು ಅಜ್ಜಿ, ಇಬ್ಬರು ಲೇಡೀಸು, ಅದರಲ್ಲಿ ಇಬ್ಬರು ಜೆಂಟ್ಸ್ ಒಬ್ಬರು ಇಲ್ಲೇ ಸ್ಪಾಟ್ ಆಗಿದ್ದರು. ಇನ್ನು ಉಳಿದಂಥವ್ರು ಇಲ್ಲಿ ಆಗಲ್ಲ ಅಂತೇಳಿ ಸರ್ಕಾರಿ ಆಸ್ಪತ್ರೆ ಹಾಸನಿಗೆ ಕಳಿಸಿದ್ದಾರೆ. ಇನ್ನು ಇಲ್ಲಿ ಒಬ್ಬರು ಸ್ಪಾಟ್ ಆಗಿ ಇಲ್ಲೇ ಇದ್ದಾರೆ. ಇನ್ನು ಅವರು ಗಂಭೀರ ಸ್ಥಿತಿಲಿದ್ದಾರೆ, ಉಳಿಯೋ ಸ್ಥಿತಿಲಿ ಇಲ್ಲ. ಅವರನ್ನು ನೋಡಬೇಕು. ನೀವು ನೋಡಿದಾಗೆ ಎಲ್ಲರೂ ಕೂಡ ದಿನನಿತ್ಯ ಅವತ್ತು ದುಡ್ದು ಅವ್ರು ಬದುಕ್ತಕ್ಕಂಥವ್ರು ಎಲ್ಲರೂ ಕೂಡ ನೆರಳಿಗಾಗಿ ರೆಡಿ ಕೂತಿದ್ರು ಅಂತ ಕಾಣುತ್ತೆ. ಬಿಸಿಲು ತಾಪದಿಂದ ನೆರಳಲ್ಲೇ ಇದು ಮಾಡೋರು. ಅವ್ರೇನು ಯಾವುದೇ ಬಾಡಿಗೆ ಕಟ್ತಾ ಇರಲಿಲ್ಲ, ಏನಿಲ್ಲ. ಬೀದಿ ಬದಿಯಲ್ಲಿ ಹೂ ಮಾರ್ಕೊಂಡು ಫ್ರೂಟ್ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾರೆ. ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ಅಪ್ಡೇಟ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀಡ್ತಾ ಹೋಗೋಣ. ಬೇಲೂರಿನಲ್ಲಿ ಕಟ್ಟಡ ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇದೆ. ಹಾಸನ SP ಮೊಹಮ್ಮದ್ ಸುಜೀತ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಜೀರ್ ಅಮರ್ನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೇಲೂರಿನ ಚೆನ್ನಕೇಶವ ದೇವಾಲಯ ರಸ್ತೆ ಬಳಿ ಆಗಿರುವಂತಹ ಘಟನೆ. 3 ಮಹಿಳೆಯರಿಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ಮಹಿಳೆ ಲೀಲಮ್ಮ, ಜ್ಯೋತಿ, ಶಿಲ್ಪ ಸ್ಥಿತಿ ಗಂಭೀರವಾಗಿದೆ. ಬನ್ನಿ SP ಏನ್ ಹೇಳಿದ್ದಾರೆ ಕೇಳೋಣ. ಬೇಲೂರು ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಕಟ್ಟಡದ ಭೀಕರ ದುರಂತದಲ್ಲಿ ಈಗ 3 ಜನರು ಮೃತಪಟ್ಟಿರತಕ್ಕಂಥ ಮಾಹಿತಿ ಲಭ್ಯ ಆಗ್ತಿದೆ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ SP ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಈಗ ಒಂದು ಇನ್ಸಿಡೆಂಟ್ ಏನಾಗಿದೆ, ಏನು ಕಟ್ಟಡ ಇದು, ಎಲ್ಲಿತ್ತು, ಮತ್ತೆ ಅಧಿಕೃತವಾಗಿ ಎಷ್ಟು ಡೆತ್ ಆಗಿದೆ ಮೇಡಮ್? ಈಗ ನಮಗೆ ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಇದು ಮಧ್ಯಾಹ್ನ ಹತ್ರ ಟೈಮಲ್ಲಿ ಆಗಿದೆ. ಇದು ಏನು ಸತ್ಯನಾರಾಯಣ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ, ಅವ್ರದ್ದು ಪ್ರಾಪರ್ಟಿ ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಪ್ರಾಪರ್ಟಿಯು ಸಹ ಡಿಸ್ಪ್ಯೂಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನೆಯವರು, ಅಕ್ಕಪಕ್ಕ ಮನೆಯವರು ಮತ್ತು ಅವ್ರ ಮನೆಯವ್ರ ಮೇಲೆ ಸ್ವಲ್ಪ ಕೇಸದ ಡಿಸ್ಪ್ಯೂಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಮಗೆ ಅಧಿಕೃತವಾಗಿ ಬಂದಿರೋ ಮಾಹಿತಿ ಅಮರ್ನಾಥ್ 42 years ಆಫ್ ಏಜ್ ಮತ್ತು ನಜೀರ್ 35-40 ವರ್ಷ ಏಜ್, ಅವರಿಬ್ಬರು ಅಧಿಕೃತವಾಗಿ ಡೆತ್ತನ್ನು ಡಿಕ್ಲೇರ್ ಆಗಿದ್ದಾರೆ. ಅಮರ್ನಾಥ್ ಅವ್ರ ಬಾಡಿ ಸದ್ಯಕ್ಕೆ ಬೇಲೂರು ಹಾಸ್ಪಿಟಲಲ್ಲಿ ಇದ್ದು, ನಜೀರ್ ಅವ್ರದ್ದು ಬಾಡಿ ಹಾಸನಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿ ಅದಾದಮೇಲೆ ಡೆತ್ ಆಗಿದ್ದಾರೆ. ಇನ್ನು ಇಬ್ಬರು ಲೀಲಮ್ಮ ಮತ್ತು ಜ್ಯೋತಿ ಅವರಿಬ್ಬರಿಗೂ ಗಂಭೀರ ಗಾಯನೂ ಆಗಿದೆ. ಅವ್ರನ್ನ ಈಗ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಮತ್ತು ಇನ್ನೊಬ್ಬರು ಶಿಲ್ಪ ಅನ್ನೋರು ಸಹ ಅವ್ರಿಗೂ ಸ್ವಲ್ಪ ಗಾಯನೂ ಆಗಿದೆ. ಅವ್ರಿಗೂ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಇದು ಹೆಂಗಾಯಿತು, ಯಾವಾಗ ಆಯಿತು ಅಂತ ಬಗ್ಗೆ ನಾವು ತನಿಖೆಯನ್ನು ಮುಂದುವರ್ಸ್ತಾ ಇದ್ದೀವಿ. ಇವರೆಲ್ಲ ಇಲ್ಲಿ ಏನು ವ್ಯಾಪಾರ ಮಾಡ್ಕೊಂಡಿದ್ರೆ ಬೀದಿ ಬದಿ ವ್ಯಾಪಾರಗಳು ಏನು ಮೇಡಮ್? ಇದು ನಮಗೆ ಸದ್ಯಕ್ಕೆ ಬಂದಿರೋದು ಇವರೆಲ್ಲ ಬೀದಿ ಬದಿ ವ್ಯಾಪಾರಗಳು ಮಾಡ್ತಾ ಇದ್ರು ಮತ್ತು ಅವರು ಹಣ್ಣಿನ ಅಂಗಡಿ ಇಟ್ಕೊಂಡು ಮತ್ತು ಹೂವಿನ ಅಂಗಡಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರು ಅಂತ ನಮಗೆ ಸದ್ಯ ಮಾಹಿತಿಯನ್ನು ಬಂದಿದೆ. ಬಟ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು, ಇಲ್ಲ ಇದು ಎಷ್ಟು ವರ್ಷದಿಂದ ಅವರು ಇದು ಕೊಟ್ಟಿದ್ರು, ಬಾಡಿಗೆಗೆ ಕೊಡ್ತಾ ಇದ್ರು ಅಂತ ಸಹ ನಾವು ಈಗ ತನಿಖೆಯನ್ನು ಮುಂದುವರಿಸಿದ್ದೀವಿ. ಇದಕ್ಕೆ ಬೀಮ್ಗೆ ಸಪೋರ್ಟಿಂಗ್ ಇರಲಿಲ್ವಾ, ಮತ್ತೆ ಬ್ಯಾಕ್ ಸೈಡ್ ಅಂಗಡಿಗಳು ಕೂಡ ಅದೇ ಕ್ಲೋಸ್ ಇತ್ತು ಮೇಡಮ್? ವಿಲ್ ಹ್ಯಾವ್ ಟು ಡೂ ಅ ಕಂಪ್ಲೀಟ್ ಇದು 8 ಮಳಿಗೆಗಳಿದ್ದ ಹಳೆ ಕಟ್ಟಡದ ಸಜ್ಜಾ ಬಿದ್ದು ದುರಂತ ಆಗಿರುವುದಿದು. ಕಟ್ಟಡದ ಕೆಳಗೆ ವ್ಯಾಪಾರ ಮಾಡ್ತಿದ್ದವರು, ಅವರಿಗೆ ಯಾವುದೇ ಊಹೆ ಇರಲಿಲ್ಲ ಹಿಂದೆ ಇರುವಂತಹ ಕಟ್ಟಡ ಅಲ್ಗಾಡ್ತಿದೆ, ಬೀಳ್ತಾ ಇದೆ ನಮ್ಮ ಮೇಲೆ ಅಂತ. ಬೇಲೂರು ಬಸ್ ನಿಲ್ದಾಣದ ಎದುರೇ ನಡೆದಂಥ ದುರ್ಘಟನೆ ಇದು. ಬಹಳ ಜನ ಓಡಾಡುವಂಥ ಪ್ರದೇಶ ಇದು. ಸತ್ಯನಾರಾಯಣ ಅವರಿಗೆ ಸೇರಿದಂಥ ಹಳೆ ಕಟ್ಟಡ. ಇಂಥ ಕಟ್ಟಡಗಳು ಹಲವಾರಿವೆ, ಬೇಲೂರು ಅಂತಲ್ಲ, ಹಲವಾರು ಊರುಗಳಿಗೆ ಹೋದರೆ ನೀವು ನೋಡ್ತಾ ಇರ್ತೀರ ಹಳೆಯ ಕಟ್ಟಡಗಳು. ಕಟ್ಟಡದ ಮಾಲೀಕನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಘಟನಾ ಸ್ಥಳದಲ್ಲಿ ಸದ್ಯಕ್ಕೆ ಎಲ್ಲ ಪರಿಶೀಲನೆ ಆಗ್ತಿದೆ.
ಆದರೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ, ಅಲ್ಲಿನ ನಗರ ಪಂಚಾಯತಿ ಏನಿರುತ್ತೆ, ಪಟ್ಟಣ ಪಂಚಾಯತಿ, ಇವರೆಲ್ಲರೂ ಕೂಡ ಇಂಥ ಬಿಲ್ಡಿಂಗ್ಗಳನ್ನು ಸರ್ವೆ ಮಾಡಬೇಕು. ಇದೊಂದು ಉದಾಹರಣೆ ಆಗಬೇಕು. ಯಾಕಂದರೆ ಇನ್ನೂ ಹಲವಾರು ಪಟ್ಟಣಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದರೂ ಕೂಡ ಮಲೆನಾಡು ಭಾಗ ಇರ್ಬೋದು, ಹಳೆ ಮೈಸೂರು ಭಾಗ, ಎಲ್ಲ ಕಡೆ ಕೂಡ ಈ ಟೌನ್ಗಳಲ್ಲಿ ಹಳೆ ಬಿಲ್ಡಿಂಗ್ಗಳಿವೆ. ಅವುಗಳ ಪರಿಸ್ಥಿತಿ ಏನು, ವ್ಯಾಲಿಡಿಟಿ ಮುಗಿದಿದೆಯಾ, ಇದರ ಬಗ್ಗೆ ಒಂದು ಸರ್ವೆ ಆಗಬೇಕಾಗುತ್ತೆ.